ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ತಾಯಂದರ ಕುರಿತು ಒಂದು ಭಾಗವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವು. ಅದರ ಮುಂದುವರೆದ ಭಾಗವಾಗಿ ನಾವು ಈ ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಯಾಕೆ ತಾಯಂದಿರು ಶ್ರೇಷ್ಠರಾಗಿದ್ದಾರೆ ಅಂತೇಳಿ ಬೈಬಲ್ನಲ್ಲಿ ಬರೆದಿದೆ. ಯಾಕೆ ಅವರ ಹೆಸರುಗಳು ಬೈಬಲ್ ಬರೆದಿದೆ ಅಂತ ಹೇಳಿದ್ರೆ, ಅವರು ಏನೋ ಕಾರ್ಯಗಳನ್ನು ಮಾಡಿದ್ದಾರೆ. ಅಂದರೆ ಯಾವ ರೀತಿಯಾದ ಸನ್ನಿವೇಶಗಳಲ್ಲೂ ಸಹ ಅವರು ಬಿಟ್ಟು ಕೊಡದೆ, ಯಾವ ರೀತಿಯಾಗಿ ಅವರು ದೇವರಿಂದ ಹೊಂದ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಅವರು ಕಾರ್ಯಗಳನ್ನು ಮಾಡಿದ್ರು, ಅದಕ್ಕೋಸ್ಕರ ಅವರು ಶ್ರೇಷ್ಠ ತಾಯಿಯಾಗಿದ್ದಾರೆ. ತಾಯಂದಿರು ಅಂತೇಳಿ ಬೈಬಲ್ನಲ್ಲಿ ಬರೆದಿರೋದನ್ನು ನೋಡುತ್ತೇವೆ. ಯಾಕೆ ಅವರ ಹೆಸರುಗಳು ಬರೆದಿದೆ, ಯಾಕೆ ಅವರ ಬಗ್ಗೆ ಬರೆದಿದೆ ಅಂತ ಹೇಳಿದ್ರೆ, ಅವರು ಮಾಡಿದಂಥ ಕಾರ್ಯಗಳೇನಿದೆ ಅದು ದೇವರ ದೃಷ್ಟಿಯಲ್ಲಿ ಅದು ಶ್ಲಾಘನೀಯವಾಗಿರುವಂಥದ್ದಾಗಿದೆ, ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿರುವಂಥದ್ದಾಗಿದೆ. ಹಾಗಾಗಿ ದೇವರು ಅವರ ಬಗ್ಗೆ ಬೈಬಲ್ನಲ್ಲಿ ಬರೆಸಿರೋದನ್ನು ನೋಡುತ್ತೇವೆ. ಹಾಲೆಲೂಯ. ನಾವು ನೋಡ್ತೇವೆ, ಕಳೆದ ಸಂದೇಶದಲ್ಲಿ ನಾವು ಮೋಶೆಯ ತಾಯಿಯನ್ನು ಕುರಿತು ಮತ್ತು ನವೋಮಿಯನ್ನು ಕುರಿತು ನಾವು ಹೇಳಿದ್ವಿ. ಮೋಶೆ ತಾಯಿ ಮತ್ತು ನವೋಮಿಯನ್ನು ಕುರಿತು ಹೇಳಿದ್ವಿ. ನಾವು ಮುಂದುವರೆದ ಭಾಗವಾಗಿ ನಾವು ಹನ್ನಳನ್ನು ಕುರಿತು ನಾವು ಧ್ಯಾನ ಮಾಡೋಣ. ಈ ಹನ್ನಳು ಅಂತ ನೋಡಬೇಕಾದ್ರೆ, ಈ ಹನ್ನಳಿಗೆ 1 ಸಮುವೇಲನ ಪುಸ್ತಕ 1 ಸ್ಯಾಮ್ಯುಯಲ್ ಚಾಪ್ಟರ್ 1 ಮೊದಲನೇ ಅಧ್ಯಾಯದಲ್ಲಿ ಹನ್ನಳನ್ನು ಕುರಿತು ಬರೆದಿದೆ. ಈ ಹನ್ನಳನ್ನು ನೋಡುವಾಗ ಈಕೆಗೆ ಮಕ್ಕಳಿಲ್ಲದ ಕಾರಣ ಪೆನಿನ್ನಳು ಆಕೆಯನ್ನು ರೇಗಿಸ್ತಾ ಇರ್ತಾಳೆ ಮತ್ತು ಆಕೆಯನ್ನು ಕೆಣಕಿ ನೋವನ್ನು ಉಂಟು ಮಾಡ್ತಾ ಇರ್ತಾಳೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಸೊ ಈ ರೀತಿಯಾಗಿ ಹನ್ನಳನ್ನು ಆಕೆ ನೋಯಿಸಿದಾಗ, ಆಕೆ ರೇಗಿಸಿದಾಗ, ಆಕೆ ಊಟನ ಸಹ ಮಾಡದೆ ಅಳುತ್ತಾ ಇರೋದನ್ನು ನಾವು ನೋಡ್ತೇವೆ. ಈ ರೀತಿ ಇದ್ದಂಥ ಸನ್ನಿವೇಶದಲ್ಲಿ ಅವಳು ಒಂದು ತೀರ್ಮಾನವನ್ನು ಮಾಡ್ತಾಳೆ ಮತ್ತು ಒಂದು ಒಡಂಬಡಿಕೆಯನ್ನು ದೇವರೊಂದಿಗೆ ಮಾಡ್ತಾಳೆ. ಒಂದು ಒಡಂಬಡಿಕೆಯನ್ನು, ಕಮಿಟ್ಮೆಂಟನ್ನು ದೇವರೊಂದಿಗೆ ಮಾಡೋದನ್ನು ನಾವು ನೋಡುತ್ತೇವೆ. ಅದೇನು ಅಂತ ನೋಡುವಾಗ 1 ಸ್ಯಾಮ್ಯುಯಲ್ ಚಾಪ್ಟರ್ 1 ವರ್ಸ್ 11, 1 ಸಮುವೇಲ 1ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡುವಾಗ, ಸೇನಾಧೀಶನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನ್ನ ಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರಕತ್ತಿಯನ್ನು ಬರಗೂಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡೋದನ್ನು ನೋಡ್ತೇವೆ. ಹಾಲೆಲೂಯ. ಸೊ ಈ ಪ್ರಾರ್ಥನೆ, ಈ ಕಮಿಟ್ಮೆಂಟ್ ಏನಿದೆ, ಅದನ್ನು ಮಾಡುವಾಗ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಉತ್ತರವನ್ನು ಕೊಡೋದನ್ನು ನೋಡ್ತೇವೆ. ಈ ರೀತಿಯಾಗಿ ದೇವರು ಆಕೆಗೆ ಸಮುವೇಲನ ಕೊಡುವಾಗ ಸಮುವೇಲನ ವಯಸ್ಸು 2 ವರ್ಷ 22 ತಿಂಗಳಿಂದ 24 ತಿಂಗಳು ಅಂತೇಳಿ ವೇದ ಪಂಡಿತರು ಹೇಳುವಂಥದ್ದು. ಸೊ ನಿಯರ್ಲಿ 2 ಇಯರ್ಸ್ ಅಂತ ಇಟ್ಕೊಳ್ರಿ. ಸೊ 2 ವರ್ಷದ ಮಗುವನ್ನು ಆಕೆ ದೇವರ ಆಲಯಕ್ಕೆ ಕರ್ಕೊಂಡು ಬಂದು ಬಿಡೋದನ್ನು ನೋಡ್ತೇವೆ. ಸಣ್ಣ ಮಗುನ, 2 ವರ್ಷದ ಮಗು ಅಂತ ಹೇಳಿದ್ರೆ ನೋಡಿ, ಅನೇಕ ವರ್ಷಗಳು ಮಕ್ಕಳಿಲ್ಲದಿತ್ತು ಅಂತ ಹೇಳಿದ್ರು, ಮಕ್ಕಳಿಲ್ಲದ ಕಾರಣ ಇತ್ತು ಅಂತ ಹೇಳಿದ್ರು, ಆದರೆ ಆಕೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ದೇವರೊಂದಿಗೆ
ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ದೇವರು ಕೊಟ್ಟಂಥ ಮಗುವನ್ನು ಆಕೆ ತನ್ನಲ್ಲೇ ಇಟ್ಕೊಳ್ಳಿಲ್ಲ. 2 ವರ್ಷದ ಬಳಿಕ ತನ್ನ ಮಾತಿಗೆ ಬದ್ಧವಾಗಿ ಆ ಮಗುವನ್ನು ದೇವರ ಆಲಯಕ್ಕೆ ಕರ್ಕೊಂಡು ಬಂದು ಬಿಡೋದನ್ನು ನೋಡ್ತೇವೆ. ಅಂದರೆ ಯಾವ ರೀತಿಯಾಗಿ ತನ್ನ ಮಾತಿನಲ್ಲಿ ಆಕೆ ನಿಲ್ಲೋದನ್ನು, ದೇವರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ಒಬ್ಬ ಶ್ರೇಷ್ಠ ತಾಯಿಯ ಬಗ್ಗೆ ಯಾಕೆ ಬರೆದಿದೆ ಅಂತ ಹೇಳಿದ್ರಿದ್ದೇನೆ. ಆಕೆ ಸುಲಭವಾಗಿ ಅದನ್ನು ಮರಿಬೋದಾಗಿತ್ತು, ಸುಲಭವಾಗಿ ಅದನ್ನು ಬಿಟ್ಟುಬಿಡ್ಬೋದಾಗಿತ್ತು. ಆದರೆ ಆಕೆ ಹಾಗೆ ಮಾಡಲಿಲ್ಲ. ಅದಕ್ಕೋಸ್ಕರನೇ ಶ್ರೇಷ್ಠ ತಾಯಂದಿರ ಸಾಲಿನಲ್ಲಿ ಆಕೆ ಬರುವಂಥವಳಾಗಿದ್ದಾಳೆ. ನೋಡಿ, ದೇವರಿಗೆ ಆಕೆ ಕೊಟ್ಟ ನಂತರ ದೇವರು ಹಾಗೆ ಅದನ್ನು ಬಿಡಲಿಲ್ಲ. ದೇವರಿಗೆ ಆಕೆ ಕೊಟ್ಟ ನಂತರ ದೇವರು ಹಾಗೆ ಬಿಡಲಿಲ್ಲ. ಆಕೆಗೂ ಸಹ ಆ ನಂತರ ಮಕ್ಕಳನ್ನು ದಯಪಾಲಿಸೋದನ್ನು ನೋಡ್ತೇವೆ. ದೇವರಿಗೆ ಆಕೆ ಕೊಡುವಾಗ ದೇವರು ಸಹ ಆಕೆಯ ದುಃಖದಲ್ಲೇ ಇರೋದಕ್ಕೆ ಬಿಡಲಿಲ್ಲ. ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆಕೆಯನ್ನು ಬರಿಗೈಲಿ ಕಳಿಸ್ಲಿಲ್ಲ. ದೇವರು ಆಕೆಯನ್ನು ಸಹ ಆಶೀರ್ವಾದ ಮಾಡಿ ಮಕ್ಕಳನ್ನು ಸಹ ಕೊಡೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಹಾಗಾಗಿ ಸಮುವೇಲ ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿ ಬೆಳೆಯೋದನ್ನು ನೋಡ್ತೇವೆ. ಶ್ರೇಷ್ಠ ಪ್ರವಾದಿಯಾಗಿ ಆತನು ಬೆಳೆಯೋದನ್ನು ನೋಡ್ತೇವೆ. ಈ ಹನ್ನೆಳ ವಿಷಯ ಏನಿದೆ, ಇದರಿಂದ ಕಲಿಯಬೇಕಾದದ್ದು ಏನು ಅಂತ ನೋಡುವಾಗ, ಈಕೆ ದೇವರೊಂದಿಗೆ ಮಾಡಿದಂಥ ಒಡಂಬಡಿಕೆಗೆ ಸ್ಥಿರವಾಗಿ ನಿಂತುಕೊಂಡು, ಯಾಕಂತೇಳಿದ್ರೆ ಸಣ್ಣ ಮಕ್ಕಳನ್ನ ಬಿಡೋದಷ್ಟು ಸುಲಭ ಅಲ್ಲ. ಅನೇಕ ವರ್ಷಗಳ ನಂತರ ಹೆತ್ತಂಥ ಮಗುವನ್ನು ಬಿಡೋದು ಸುಲಭ ಅಲ್ಲ. ಆದರೆ ಆಕೆ ಆ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಮಾತಿಗೆ ಬದ್ಧಳಾದಳು. ಹಾಗಾಗಿ 12 ಶ್ರೇಷ್ಠ ತಾಯಂದಿರ ಸಾಲಿನಲ್ಲಿ ಬರೆದಿರೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ನಾವು ಮುಂದೆ ನೋಡುವಾಗ ನಾವು ನೋಡ್ತೇವೆ ಯಾವ ರೀತಿಯಾಗಿ ಒಂದು ಸತ್ತಂಥ ಮಗುವಿನ ವಿಷಯವಾಗಿ ನಾವು ನೋಡ್ತೇವೆ. ಎಲೀಷನು ಯಾವ ರೀತಿಯಾಗಿ ಅದ್ಭುತವನ್ನು ಮಾಡ್ದ ಅಂತೇಳ್ಬಿಟ್ಟು ನಾವು ನೋಡ್ತೇವೆ. ಎಲೀಷನು ಯಾವ ರೀತಿಯಾಗಿ ಅದ್ಭುತವನ್ನು ಮಾಡ್ದ ಅಂತೇಳಿ ನಾವು ನೋಡ್ತೇವೆ. 2 ವರ್ಷಗಳ ಪುಸ್ತಕ 4ನೇ ಅಧ್ಯಾಯ 18ರಿಂದ 37ನೇ ವಾಕ್ಯವನ್ನು ನೋಡುವಾಗ, ಇಲ್ಲಿ ಶೂನೇಮ್ಯಳ ಮಗನನ್ನು ಎಲೀಷನು ಬದುಕಿಸೋದನ್ನು ನೋಡ್ತೇವೆ. ನೋಡ್ರಿ, ಆಕೆಯ ಮಗ ಸತ್ತೋಗಿರ್ತಾನೆ. ಆದರೆ ಆಕೆ ಅಲ್ಲಿಗೆ ಗಿವ್ ಅಪ್ ಮಾಡಲಿಲ್ಲ. ಆಕೆ ಬಿಟ್ಟು ಕೊಡದಲೇ ದೇವ ಮನುಷ್ಯನ ಬಳಿಗೆ ಹೋಗಿ ದೇವ ಮನುಷ್ಯನಿಗೆ ಆಕೆಯ ಮಗನನ್ನು ಬದುಕಿಸಿಕೊಡಿ ಅಂತೇಳಿ ಕೇಳೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಸೊ ಅವಳು ಹೇಳೋವಂಥ ಮಾತು ನೋಡ್ರಿ, ನೀವು 29ನೇ ವಾಕ್ಯವನ್ನು ನೋಡುವಾಗ, 30ನೇ ವಾಕ್ಯ, ಆಗ ಆ ಮಗುವಿನ ತಾಯಿ, ಕರ್ತನ ಜೀವದಾಣೆ, ನಿನ್ನ ಜೀವದಾಣೆ, ನಾನನ್ನು ಬಿಡುವುದಿಲ್ಲ ಎಂದು ಹೇಳಿದಳು. ಅವನು ಎದ್ದು ಅವಳ ಹಿಂದೆ ಹೋದನು. ನಾವು ನೋಡ್ತೇವೆ ಯಾವ ರೀತಿಯಾಗಿ ತನ್ನ ಮಗನನ್ನು ಬಿಟ್ಟು ಕೊಡೋದಲ್ಲೇ, ಗಿವ್ ಅಪ್ ಮಾಡೋದಲ್ಲೇ ಎಲೀಷನ ಬಳಿಗೆ ಬಂದು ಯಾವ ರೀತಿಯಾಗಿ ಎಲೀಷನ ಕರೆದುಕೊಂಡು ಹೋಗೋದನ್ನು ನೋಡ್ತೇವೆ. ಆನಂತರ ನೋಡುವಾಗ ಎಲೀಷನು ಆ ಮಗುವಿಗೆ ಪ್ರಾರ್ಥನೆ ಮಾಡುವಾಗ, ಆ ಮಗುವಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ, ಆ ಮಗುವಿಗೋಸ್ಕರ ಪ್ರಾರ್ಥಿಸುವಾಗ, ಆ ಮಗುವಿಗೆ
ಆ ಮಗನಿಗೆ ಜೀವ ಬರೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಅದರ ಅರ್ಥ ಯಾವ ರೀತಿಯಾಗಿ ಗಿವ್ ಅಪ್ ಮಾಡ್ದಲೇ, ಯಾವ ರೀತಿಯಾಗಿ ಬಿಟ್ಟು ಕೊಡ್ದಲೇ ಆಕೆ ತನ್ನ ಮಗನನ್ನು ಬದುಕಿಸ್ಕೊಳ್ಳೋದನ್ನು ನೋಡ್ತೇವೆ. ಪ್ರಿಯ ಸಹೋದರಿಯರೇ, ಅನೇಕರು ನಿಮ್ಮ ಮಕ್ಕಳ ವಿಷಯವಾಗಿ ನೀವು ದುಃಖ ಪಡ್ತಾ ಇರ್ಬೋದು, ಅವ್ರು ನಿಮ್ಮನ್ನು ದುಃಖಪಡಿಸ್ತಾ ಇರ್ಬೋದು, ನೀವು ದುಃಖದಲ್ಲಿರ್ಬೋದು. ಆದರೆ ನಿಮ್ಮ ಮಕ್ಕಳನ್ನು ಗಿವ್ ಅಪ್ ಮಾಡಿಬಿಡ್ರಿ, ನಿಮ್ಮ ಮಕ್ಕಳನ್ನ ಗಿವ್ ಅಪ್ ಮಾಡಿಬಿಡ್ರಿ. ಅವ್ರಿಗೋಸ್ಕರ ಪ್ರಾರ್ಥಿಸಿ. ಇದು ಕಷ್ಟಕರವಾದ ಸಂಗತಿ, ಅಷ್ಟು ಸುಲಭ ಅಲ್ಲ. ಆದರೂ ಸಹ ನಾವು ಮಾಡಬೇಕಾದಂಥ ಕರ್ತವ್ಯ ಏನಿದೆ ಅದನ್ನು ನಾವು ಮಾಡಲೇಬೇಕು. ನಮ್ಮ ಕೆಲಸ ಏನಿದೆ, ನಾವು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡಲೇಬೇಕು. ಡೋಂಟ್ ಗಿವ್ ಅಪ್. ದೇವರು ಯಾವಾಗ ಏನು ಅದ್ಭುತ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನೀವು ಪ್ರಾರ್ಥನೆ ಮಾಡೋದನ್ನು ಬಿಡೋದಕ್ಕೆ ಹೋಗ್ಬಿಟ್ರಿ, ಪ್ರಾರ್ಥನೆಯನ್ನು ನಿಲ್ಲಿಸೋದಕ್ಕೆ ಹೋಗ್ಬಿಟ್ರಿ. ಯಾಕಂತ ಹೇಳಿದ್ರೆ ಪ್ರಾರ್ಥನೆಯಲ್ಲಿ ಖಂಡಿತವಾಗಿ ದೇವರು ಅದ್ಭುತ ಮಾಡೇ ಮಾಡ್ತಾರೆ. ಪ್ರಾರ್ಥನೆಯಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಕೆಲಸ ಪ್ರಾರ್ಥನೆ ಮಾಡುವಂಥದ್ದು, ಅದ್ಭುತ ಮಾಡುವಂಥದ್ದು ದೇವರ ಕಾರ್ಯ ಆಗಿರುವಂಥದ್ದಾಗಿದೆ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನು ಬಿಟ್ಕೊಡ್ಬೇಡ್ರಿ. ಡೋಂಟ್ ಗಿವ್ ಅಪ್. ಯಾವ ರೀತಿಯಾಗಿ ಆಕೆ ತನ್ನ ಮಗ ಸತ್ತೋಗಿತ್ತು ಅಂತ ಹೇಳಿದ್ರು ಆಕೆ ಅದನ್ನು ಬಿಡದಲ್ಲೇ ಯಾವ ರೀತಿಯಾಗಿ ಎಲಿಷನನ್ನು ಕರ್ಕೊಂಡು ಪ್ರಾರ್ಥನೆ ಮಾಡಿ ತನ್ನ ಮಗನನ್ನು ಪುನಂದವರ್ತಿ ಬದುಕಿಸ್ಕೊಳ್ಳೋದನ್ನು ನೋಡ್ತೇವೆ. ನಾವು ನೋಡ್ತೇವೆ ಯಾವ ರೀತಿಯಾಗಿ ಒಬ್ಬ ವಿಧವೆ ತನ್ನ ಮಕ್ಕಳಿಗಾಗಿ ಎಲಿಯನ ಬಳಿಗೆ ಬಂದು ಕೇಳೋದನ್ನು ನೋಡ್ತೇವೆ. ಎಲಿಯನ ಬಳಿಗೆ ಬಂದು ತನ್ನ ಜೀವಿತದಲ್ಲಿ ಇದ್ದಂಥ ಸಮಸ್ಯೆಗಳಿಗೆ ಬೇಕಂತ ಬಿಡುಗಡೆಯನ್ನು ಹೊಂದ್ಕೊಳ್ಳೋದನ್ನು ನೋಡುತ್ತೇವೆ. 1 Kings ಚಾಪ್ಟರ್ 7, 1 ವರ್ಷಗಳ ಪುಸ್ತಕ. 1 Kings ಚಾಪ್ಟರ್ 17, 1 ವರ್ಷ, 17ನೇ ಅಧ್ಯಾಯ. ಇಲ್ಲ ನೋಡ್ತೇವೆ 1 Kings ಚಾಪ್ಟರ್ 7, 8-16 ಬರೆದಿದೆ. 8-16 ವಾಕ್ಯವನ್ನು ನೋಡುವಾಗ ಇಲ್ಲಿ ದೇವರು ಹೇಳ್ತಾರೆ, ಆಗ ಯೆಹೋವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚಾರಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಎಂದನು. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಲ್ಲಿ ಸನ್ನಿವೇಶವನ್ನು ನೋಡುವಾಗ ಈಕೆ ವಿಧವೆಯಾಗಿದ್ದಾಳೆ. ಈಕೆಯ ಬಳಿ ಏನಿದೆ ಅಂತ ನೋಡುವಾಗ ಒಂದು ಹಿಡಿ ಹಿಟ್ಟು ಮತ್ತು ಎಣ್ಣೆ ಮಾತ್ರ ಇದೆ. ಆದರೆ ಬೇರೆ ಏನು ಸಹ ಅಲ್ಲಿ ಇಲ್ಲ. ನಾವು ನೋಡ್ತಾ ಇದ್ದೇವೆ ಆಕೆಯ ಸನ್ನಿವೇಶ ನೋಡುವಾಗ ಆಕೆಗೆ ಇಲ್ಲ. ಆದರೆ ಇಲ್ಲಿ ದೇವದಾಸರು ಬಂದು ಕೇಳುವಾಗ ಆಕೆ ಏನಿದೆ ಅದನ್ನು ಕೊಡೋದನ್ನು ನೋಡ್ತೇವೆ. ಸೊ ಇಲ್ಲಿ ನಾವು ನೋಡಬೇಕಾದ್ರೆ ಆಕೆ ಎಣ್ಣೆ ಪಾತ್ರೆ ಖಾಲಿಯಾಗೋದಿಲ್ಲ, ಹಿಟ್ಟು ಖಾಲಿಯಾಗೋದಿಲ್ಲ ಅಂತೇಳಿ ನಾವಿಲ್ಲಿ ನೋಡ್ತೇವೆ. ನೋಡಿ ಯಾವ ರೀತಿಯಾಗಿ ಆ ತಾಯಿ ದೇವ ಸೇವಕರಿಗೆ ಯಾವ ರೀತಿಯಾಗಿ ವಿಧೇಯತೆಯನ್ನು ತೋರಿಸ್ತಾಳೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾಕೆ ಆ ವಿಧಿಯ ವಿಷಯವಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಅಂತೇಳಿ ನೋಡುವಾಗ ಆಕೆ ಮಾಡಿದಂಥ ನಿರ್ಧಾರ, ಆಕೆ ಮಾಡಿದಂಥ ಕಾರ್ಯ ಏನಿದೆ ಅದಕ್ಕೋಸ್ಕರ ಅಲ್ಲಿ
ಬರೆದಿರುವಂಥದ್ದಾಗಿದೆ. ಹಲ್ಲೆಲೂಯ. ನೋಡಿ ಯಾವ ರೀತಿಯಾಗಿ ದೇವರ ಅದ್ಭುತಗಳನ್ನು ಮಾಡ್ತಾರೆ ನೋಡ್ರಿ. ದೇವರು ಯಾವ ರೀತಿಯಾಗಿ ಅದ್ಭುತವನ್ನು ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯ. ಈ ಯಾಕೆ ಬೈಬಲ್ನಲ್ಲಿ ಈ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ ನಾವು ನೋಡುವಾಗ, ಯಾಕೆ ಬರ್ದೆ ಅಂತ ನೋಡುವಾಗ ನಾವು ನಿಮ್ಗಾಗಲೇ ತಿಳಿಸಿದ್ವಿ, ಈ ಸನ್ನಿವೇಶಗಳನ್ನು ಕುರಿತು ಅವ್ರು ನೋಡಲಿಲ್ಲ. ಅವ್ರು ಯಾವ ಸನ್ನಿವೇಶದಲ್ಲಿದ್ದಾರೆ, ಅವ್ರಿಗೆ ಏನಿದೆ ಏನಿಲ್ಲ, ಇದು ಯಾವುದನ್ನು ಸಹ ಆಕೆ ನೋಡಲಿಲ್ಲ. ಆಕೆ ನೋಡಿದಷ್ಟೇ ಆಕೆ ಆ ದೇವ ಸೇವಕರು ಏನು ಹೇಳಿದ್ರು ಅದರ ಪ್ರಕಾರ ಮಾಡಿದ್ದನ್ನು ನಾವು ನೋಡ್ತೇವೆ. ಆಕೆ ಅದರ ಪ್ರಕಾರ ಮಾಡಿದ್ದನ್ನು ನಾವು ನೋಡ್ತೇವೆ. ಅಷ್ಟೇ. ಹಲ್ಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ಅದಕ್ಕೆ ನಾವು ಹೇಳುವಂಥದ್ದು ಬೈಬಲ್ ಏನಿದೆ ಇದು ಆಗ ಕಾರ್ಯ ಮಾಡ್ತೆ ಅಂತೇಳಿ ಈಗಲೂ ಸಹ ಕಾರ್ಯ ಮಾಡುವಂಥದ್ದಾಗಿದೆ. ಈಗಲೂ ಸಹ ಕಾರ್ಯ ಮಾಡಿ. ಈಗ ಅಂತೇಳಿದ್ರೆ ನಿಮಗೆ ಏನೋ ಆಗ ಎಲ್ಲಿ ಅದ್ಭುತ ಮಾಡ್ದ ಈಗ ಅದ್ಭುತ ಮಾಡೋಕ್ಕಾಗತ್ತಾ ಅಂತೇಳಿ ನಿಮಗೆ ದೇವರು ಯಾವುದೋ ರೀತಿಯಲ್ಲಿ ಒಂದು ನಿಮಗೆ ಅದ್ಭುತಗಳನ್ನು ಮಾಡ್ತಾರೆ. ಇದೇ ರೀತಿ ಮಾಡಿದ್ರು ಎಣ್ಣೆ ತೆಗೆದುಬಿಟ್ಟು ಎಲ್ಲ ಪಾತ್ರೆಗೂ ಸುರಿದ್ರು ಈಗಲೂ ಸಹ ಉಕ್ಕುತ್ತೆ, ಆ ರೀತಿ ಅಲ್ಲ. ದೇವರು ಯಾವ ರೀತಿ ಬೇಕಾದ್ರೂ ಅದ್ಭುತವನ್ನು ಮಾಡ್ಬೋದು. ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ನಾವು ಹೇಳೋದಕ್ಕಾಗಲ್ಲ. ಯಾಕಂತೇಳಿದ್ರೆ ದೇವರ ಹೆಸರು ಅದ್ಭುತ ಸ್ವರೂಪನದು ಯಾವ ರೀತಿ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂತೇಳಿ ನಾವು ಈ ರೀತಿ ಮಾಡಿ ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕಂತೇಳಿದ್ರೆ ದೇವರು ಸಾರ್ವಭೌಮನಾಗಿದ್ದಾನೆ. ಹಾಗಾಗಿ ದೇವರು ತನ್ನ ಕಾರ್ಯವನ್ನು ಖಂಡಿತವಾಗಿ ಮಾಡ್ತಾರೆ. ಹಲ್ಲೆಲೂಯ. ನಿಮ್ಮ ಕಾರ್ಯ ಏನಿದೆ ಅದನ್ನು ನೀವು ಮಾಡಿದ್ರೆ ಮಿಕ್ಕಿದ ಕಾರ್ಯಗಳನ್ನು ದೇವರು ಖಂಡಿತವಾಗಿ ಮಾಡ್ತಾರೆ. ಹಲ್ಲೆಲೂಯ. ನೋಡಿ, ಅನೇಕ ಸಂಗತಿಗಳನ್ನು ನಾವು ತಾಯಂದಿರ ದಿನದಲ್ಲಿ ತಾಯಂದಿರನ್ನು ಕುರಿತು ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ತಾಯಂದಿರು ಏನು ಅಂತೇಳಿದ್ರೆ ಅವರು ಬಿಟ್ಟು ಕೊಡದೆ ಯಾವ ರೀತಿಯಾಗಿ ತಮ್ಮ ಸಾಧಿಸೋದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ನಾವು ನೋಡ್ತೇವೆ ಅವರು ಬುದ್ಧಿವಂತಿಕೆಯನ್ನು ಕಲಿಸ್ಕೊಡ್ತಾರೆ. ಮಕ್ಕಳುಗಳಿಗೆ ಏನು ಅಂತೇಳಿದ್ರೆ ಬುದ್ಧಿವಂತಿಕೆಯನ್ನು ಕಲಿಸ್ಕೊಡ್ತಾರೆ. ಯಾವ ರೀತಿ ನೋಡುವಾಗ ನೋಡ್ರಿ, ಯಾವ ರೀತಿಯಾಗಿ ಒಂದು ಕುಟುಂಬವನ್ನು ಕಟ್ಟಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ ನೋಡ್ರಿ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 14 ವರ್ಸ್ 1. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆದಿದೆ, ಜ್ಞಾನವಂತಿಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಅಂತೇಳಿ. ಹಾಗಾಗಿ ಮನೆಯನ್ನು ಕಟ್ಟೋದು ಕೆಡಬೋದು ಏನಿದೆ ಇದು ತಾಯಂದಿರ ಕೈಲಿರುವಂಥದ್ದಾಗಿದೆ. ಹಾಗಾಗಿ ನೀವು ಜ್ಞಾನವಂತೆಯಾಗಿತ್ತು ಅಂತೇಳಿದ್ರೆ ನೀವು ಮನೆಯನ್ನು ಕಟ್ಕೊಳ್ತೀರಾ, ಜ್ಞಾನಹೀನಳಾಗಿತ್ತು ಅಂತೇಳಿದ್ರೆ ಅದನ್ನು ಸ್ವಂತ ಕೈಯಿಂದ ಮುರಿತೀರಾ. ಹಾಗಾಗಿ ತಾಯಂದಿರು ಏನು ಮಾಡ್ತಾರೆ ಅಂತೇಳಿದ್ರೆ ಮನೆ ಕಟ್ಟಬೇಕೇ ಹೊರತು ಮುರಿಯೋದಕ್ಕೆ ಹೋಗಬಾರ್ದು. ನಾವು ನಂತರ ನೋಡ್ತಾ ಇದ್ದೇವೆ ತಾಯಂದಿರು ಏನೆಲ್ಲ ಕಲಿಸ್ಕೊಡ್ತಾರೆ ಅಂತೇಳಿ ನಾವು ಕೆಲವು ಕಾರ್ಯಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೇವೆ. ತಾಯಂದಿರು ತಮ್ಮ ಮನೆಗೆ ಬರುವಂಥ ಅತಿಥಿ ಸತ್ಕಾರವನ್ನು, ಮನೆಗೆ ಬರುವಂಥವ್ರಿಗೆ ಅತಿಥಿ ಸತ್ಕಾರವನ್ನು ಮಾಡೋದನ್ನು ಕಲಿಸ್ಕೊಡ್ತಾರೆ ನೋಡ್ರಿ. ಲೂಕ 14ನೇ ಅಧ್ಯಾಯ ಬುಕ್ ಆಫ್ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12-14 ನೋಡುವಾಗ, ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನನ್ನ ತಮ್ಮಂದಿರಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರ ನೆರೆಯವನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಾಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಅವರು ನಿನಗೆ ಮುಯ್ಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಾಗುವುದರಿಂದ ನೀನು ಧನ್ಯನಾಗುವಿ ಅಂದನು. ಸೊ ಇಲ್ಲಿ ಯೇಸುಸ್ವಾಮಿ ಸಹ ಅಪರಿಚಿತರು ಸಹ ಆತಿಥ್ಯವನ್ನು
ಕೊಡಬೇಕು, ಆತಿಥ್ಯವನ್ನು ಪರಿಗಣಿಸಬೇಕು ಅಂತೇಳಿ ಹೇಳೋದನ್ನು ನೋಡ್ತೇವೆ. ಸೊ ಹಾಗಾಗಿ ಯಾರಾದರೂ ಸರಿ, ಸೊ ನಿಮ್ಮ ಫ್ರೆಂಡ್ಸು, ರಿಲೇಟಿವ್, ಶ್ರೀಮಂತರ ಅಂಥವ್ರು ಮಾತ್ರ ಅಲ್ಲ, ಇಂಥವ್ರಿಗೂ ಸಹ ನೀವು ಆತಿಥ್ಯವನ್ನು ಮಾಡಿರಿ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆಸಿರೋದನ್ನು ನೋಡ್ತೇವೆ. ಅದೇ ಪ್ರಕಾರ ನೋಡಬೇಕಾದ್ರೆ ಬುಕ್ ಆಫ್ ಆ್ಯಕ್ಟ್ಸ್, ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 13-15 ವಾಕ್ಯವನ್ನು ನೋಡುವಾಗ, ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆನಿಸಿ ಸಬ್ಬತ್ ದಿನದಲ್ಲಿ ಊರು ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವೈತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆ ಹೃದಯವನ್ನು ತೆರೆದನು ಅಂತೇಳಿ. ಆಕೆಯು ಆಕೆ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು. ನೋಡಿದ್ರೆ ಯಾವ ರೀತಿಯಾಗಿ ಪೌಲ ಮತ್ತು ಆತನ ಮಿಷನರಿ ಸಹಚರಗಳನ್ನು ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಆಹ್ವಾನ ಮಾಡೋದನ್ನು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ದೇವಸೇವಕರುಗಳಿಗೆ ಸಹಾಯ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಸೊ ಈ ಸ್ವಭಾವಗಳನ್ನು ಏನಿದೆ ಇದನ್ನು ತಾಯಂದಿರು ಕಲಿಸ್ಬೇಕು, ತಮ್ಮ ಮಕ್ಕಳುಗಳಿಗೆ ಕಲಿಸ್ಬೇಕು. ತಾವು ಸಹ ಆ ರೀತಿಯಾಗಿ ನಡ್ಕೊಳ್ಬೇಕು. ಸೊ ಇದನ್ನು ಖಂಡಿತವಾಗಿ ದೇವರ ದೃಷ್ಟಿಯಲ್ಲಿ ಇದು ಮೆಚ್ಚುಗೆಯಾಗಿರುವಂಥದ್ದಾಗಿದೆ. ದೇವರ ದೃಷ್ಟಿಯಲ್ಲಿ ಇದು ಮೆಚ್ಚುಗೆಯಾಗಿರುವಂಥದ್ದಾಗಿದೆ. ಹಾಲೆಲೂಯ. ಅದು ಮಾತ್ರವಲ್ಲ, ತಾಯಂದಿರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಜ್ಞಾನವನ್ನು ಕಲಿಸುವಂಥವರಾಗಿದ್ದಾರೆ, ಸಹಾನುಭೂತಿಯನ್ನು ಕಲಿಸುವಂಥವರಾಗಿದ್ದಾರೆ. ನಾವು ನೋಡ್ತೇವೆ ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 20ನೇ ವಾಕ್ಯ ನೋಡುವಾಗ, ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 31 ವರ್ಸ್ 20. ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 20ನೇ ವಾಕ್ಯವನ್ನು ನೋಡುವಾಗ, ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು. ಸೊ ಯಾವ ರೀತಿಯಾಗಿ ಬಡವರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಅದೇ ಪ್ರಕಾರವಾಗಿ ನಾವು ನೋಡ್ತೇವೆ ಫಿಲಿಪ್ಪಿ 2ನೇ ಅಧ್ಯಾಯ, ಫಿಲಿಪ್ಪಿ ಬುಕ್ ಆಫ್ ಫಿಲಿಪೈನ್ಸ್ ಚಾಪ್ಟರ್ 2 3-5, 3-5ನೇ ವಾಕ್ಯವನ್ನು ನೋಡುವಾಗ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನೂ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಾಲೆಲೂಯ. ಯಾವ ರೀತಿಯಾಗಿ ತಾಯಂದಿರು ಮಕ್ಕಳಿಗೆ ಬೇಕಾದ ನಮ್ರತೆಯನ್ನು ಕಲಿಸ್ಕೊಡ್ರಿ, ಸೆಲ್ಫಿಶ್ನೆಸ್ನ ಕಲಿಸ್ಬೇಡ್ರಿ, ಹಂಬಲ್ನೆಸ್ನ ಕಲಿಸ್ರಿ, ಹೆಮ್ಮೆಯನ್ನು ಕಲಿಸ್ಬೇಡ್ರಿ. ಹಂಬಲ್ನೆಸ್ ಅಂತ ಹೇಳುವಾಗ ಬೇರೆಯವ್ರನ್ನ ತನಗಿಂತ ಶ್ರೇಷ್ಠರು ಅಂತ ನೆನೆಸುವಂಥ ಮನಸ್ಸು. ಸೊ ಇದನ್ನು ಕಲಿಸ್ಕೊಡ್ಬೇಕೇ ಹೊರತು ನಾವು ಅವ್ರಿಗಿಂತ ಶ್ರೇಷ್ಠ ಅನ್ನೋ ಮನಸ್ಸನ್ನು ಕಲಿಸೋದಕ್ಕೆ ಹೋಗ್ಬಿಡ್ರಿ. ಬೇರೆಯವ್ರಿಗೆ ನಮಗಿಂತ ಬೇರೆಯವ್ರು ಶ್ರೇಷ್ಠರನ್ನು ಕಲಿಸ್ಕೊಡ್ಬೇಕೇ ಹೊರತು ಬೇರೆಯವ್ರಿಗಿಂತ ನಾವು ಶ್ರೇಷ್ಠರು ಅಂತೇಳಿ ಕಲಿಸೋದಕ್ಕೆ ಹೋಗ್ಬಿಡ್ರಿ. ಅದಕ್ಕೆ ಮಕ್ಕಳುಗಳನ್ನು ಅಹಂಕಾರಿಗಳನ್ನಾಗಿ ಮಾಡೋದಕ್ಕೆ ಹೋಗ್ಬಿಡ್ರಿ. ಮಕ್ಕಳಿಗೆ ಹಂಬಲ್ನೆಸ್ನ ಕಲಿಸ್ಕೊಡ್ರಿ. ನಿಮ್ಮ ಮನೆಯಿಂದಲೇ ಶುರು ಮಾಡಬೇಕು. ಅದಕ್ಕೆ ನಿಮ್ಮನ್ನು ನೋಡಿ ಮಕ್ಕಳುಗಳು ಕಲಿತವೆ. ಅದಕ್ಕೆ ಹೇಳೋದು, ನೀವು ಆ್ಯರಗೆಂಟಾಗಿ, ನೀವು ಸೆಲ್ಫಿಶ್ ಆಗಿ, ನೀವು ದುರ್ವರ್ತನೆ ತೋರಿಸ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಸಹ ಅದನ್ನೇ ಫಾಲೋ ಮಾಡ್ತಾರೆ, ಹಾಗೇ ಆಗ್ತಾರೆ. ಯಾಕಂತ ಹೇಳಿದ್ರೆ
ನೀವೇನು ಬಿತ್ತುತ್ತಾ ಇದ್ದೀರಾ ನಿಮ್ಮ ಮಕ್ಕಳು ಸಹ ಅದನ್ನೇ ಕೊಯ್ಬೇಕಾಗುತ್ತೆ. ನೀವು ಕೊಯ್ತೀರಾ, ನೀವೇನು ಬಿತ್ತಾ ಇದ್ದೀರಾ ಮಕ್ಕಳಿಗೆ, ಮಕ್ಕಳು ಸಹ ಅದನ್ನೇ ಕೊಯ್ಬೇಕಾಗುತ್ತೆ. ಹಾಗಾಗಿ ಹಂಬಲ್ನೆಸ್ನ ಕಲಿಸ್ರಿ, ಸೆಲ್ಫಿಶ್ನೆಸ್ನ ಕಲಿಸ್ಬೇಡ್ರಿ. ಹಾಲೆಲೂಯ. ಕೊಲೊಸಿಯನ್ಸ್ ಚಾಪ್ಟರ್ 3:12 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಕೊಲೊಸ್ಸೆಯವರು ಬರೆದ ಪತ್ರಿಕೆ, ಬುಕ್ ಆಫ್ ಕೊಲೊಸಿಯನ್ಸ್ ಚಾಪ್ಟರ್ 3:12 3:12 ನೋಡುವಾಗ, ಕೊಲೊಸ್ಸೆಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡುವಾಗ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರೋದ್ರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ಯಾವ ರೀತಿಯಾಗಿ ಬಟ್ಟೆಗಳನ್ನು ಧರಿಸ್ಬೇಕು ಎನ್ನುವುದು ವಸ್ತ್ರಗಳು ಅಂತ ಹೇಳಬೇಕಾದ್ರೆ ಇಲ್ಲಿ ಗುಣಗಳನ್ನು, ಸ್ವಭಾವಗಳನ್ನು ಧರಿಸ್ಕೊಳ್ಬೇಕು ಅನ್ನೋದನ್ನು ಕುರಿತು ಇಲ್ಲಿ ಬರೆದಿರೋದನ್ನು ನೋಡ್ತೇವೆ. ಸೊ ಯಾವ್ಯಾವ ವಸ್ತ್ರಗಳು ಅಂತ ನೋಡುವಾಗ ಇಲ್ಲಿ ನೀವು ಯಾವ ವಸ್ತ್ರಗಳು ಅಂತ ಹೇಳ್ಬಿಟ್ಟು ಅಂದರೆ ನೀವು ಧರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಇದು ವಸ್ತ್ರ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ಇದು ನೀವೇನು ಮಾಡಬೇಕು ಅಂತ ಹೇಳಿ ಇದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಈ ಸಂಗತಿಗಳಿಂದ ಇದನ್ನು ಧರಿಸ್ಕೊಂಡು ಇದನ್ನು ನಿಮ್ಮ ಅಳವಡಿಸ್ಕೊಂಡು ಜೀವಿಸಬೇಕು ಅಂತ ಹೇಳೋದ್ರ ಅರ್ಥ ನೋಡಿ. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಗುಣಗಳನ್ನು ಧರಿಸ್ಕೊಳ್ರಿ ಅಂತೇಳಿ. ಸೊ ಇದನ್ನು ಸಹ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ. ನೋಡ್ರಿ, ಈ ಮಾಡರ್ನ್ ಪ್ರಪಂಚದಲ್ಲಿ ನೀವು ಈ ಸ್ವಭಾವಗಳು, ಈ ಗುಣಗಳೇನಿದೆ ಇದನ್ನು ಕಲಿಸ್ಕೊಟ್ರೆ ಇವು ನಿಮ್ಮ ಮಕ್ಕಳನ್ನು ನಿಜವಾಗಿ ಒಂದು ಒಳ್ಳೆಯ ಸ್ವಭಾವವನ್ನು ಹೊಂದಿರುವಂಥ ಮಕ್ಕಳಾಗಿ ಮಾರ್ಪಡಿಸುವಂಥದ್ದಾಗಿದೆ. ಯಾಕಂದರೆ ಈ ಲೋಕದಲ್ಲಿ ತುಂಬ ಸ್ಮಾರ್ಟ್ ಜನಗಳು, ತುಂಬ ಬೇರೆ ಬೇರೆ ವಿಧದ ಜನಗಳಿದ್ದಾರೆ. ಆದರೆ ರಿಯಾಲಿಟಿ ಏನಿದೆ ಅದು ಯಾವಾಗಲೂ ಟಚ್ ಆಗುತ್ತೆ. ರಿಯಾಲಿಟಿನೇ ಉಳ್ಕೊಳ್ಳುವಂಥದ್ದು, ಆರ್ಟಿಫಿಷಿಯಲ್ ಯಾವಾಗಲೂ ಉಳ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗಾಗಿ ರಿಯಾಲಿಟಿ ಏನಿದೆ, ದೇವರ ವಾಕ್ಯದ ರಿಯಾಲಿಟಿ ಏನಿದೆ ಇದನ್ನು ಕಲಿಸ್ಕೊಟ್ರಿ. ನಿಜಾಯಿತಿ ಏನಿದೆ ಇದನ್ನು ಕಲಿಸ್ಕೊಟ್ರಿ. ಅದೇ ಉಳ್ಕೊಳ್ಳುವಂಥದ್ದು. ನಿಮ್ಮ ಏನಿದೆ ಟ್ಯಾಕ್ಟಿಕ್ಸ್ ಇರ್ಬೋದು, ಬೇರೆ ಬೇರೆ ಏನೇನೋ ಸಂಗತಿಗಳು ಈ ಲೋಕದಲ್ಲಿ ಇರುವಂಥದ್ದಾಗಿದೆ. ಓಕೆನಾ, ಲೋಕದಲ್ಲೂ ಸಿದ್ಧಾಂತಗಳು ಬೇರೆ ಬೇರೆ ಏನೇನೋ ಇದೆ. ಆದರೆ ಅಂತಿಮವಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡುವಾಗ, ದೇವರ ವಾಕ್ಯದಲ್ಲಿ ನಾವು ಕೈಕೊಂಡು ನಡೆಯುವಾಗ ಅದು ನಮ್ಮ ನಡೆಸುವಂಥದ್ದಾಗಿದೆ, ಅದು ನಮ್ಮನ್ನು ಕಾಯುವಂಥದ್ದಾಗಿದೆ, ಅದು ನಮ್ಮನ್ನು ರೂಪಿಸುವಂಥದ್ದಾಗಿದೆ. ಹಾಲೆಲೂಯ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಪರಿಶ್ರಮ ಪಡಬೇಕು ಅದನ್ನು ಸಹ ಒಬ್ಬ ತಾಯಿಯಾಗಿರುವಂಥಳು ಹೇಳಿಕೊಡುವಂಥಳು ಆಗಿದ್ದಾಳೆ. ನೋಡ್ರಿ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5:3 ನೋಡುವಾಗ, ತ್ರೀ ಟು 5 ನೋಡೋಣ. ಓಕೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 3-5 ನೋಡುವಾಗ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಹಾಲೆಲೂಯ. ಅಂದರೆ ಯಾವ ರೀತಿಯಾಗಿ ಡಿಫಿಕಲ್ಟ್ ಟೈಮ್ನಲ್ಲಿ, ಯಾವ ರೀತಿಯಾಗಿ ಕಠಿಣ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿರಬೇಕು ಅಂತೇಳಿ ಈ ದೇವರ ವಾಕ್ಯದಲ್ಲಿ ಬರೆದಿದೆ. ಇದನ್ನು ನಿಮ್ಮ ಮಕ್ಕಳುಗಳಿಗೆ ಕಲಿಸ್ಕೊಡ್ರಿ. ಯಾಕಂತ ಹೇಳಿದ್ರೆ ಉಪದ್ರವ ಬರ್ಬೋದು, ಅದರಲ್ಲಿ ತಾಳ್ಮೆ ಆಗಿರೋದನ್ನ ಹೇಳ್ಕೊಡ್ರಿ. ಯಾಕಂತ ಹೇಳಿದ್ರೆ ಸಿಚುವೇಷನ್ಗಳನ್ನ ಫೇಸ್ ಮಾಡೋದನ್ನು ಕಲಿಸ್ಕೊಡುವ ಮಕ್ಕಳುಗಳನ್ನು ತುಂಬ ಸಾಫ್ಟಾಗಿ, ತುಂಬ ಏನು ಗೊತ್ತಿಲ್ಲದ ರೀತಿಯಲ್ಲಿ ಅವನಿಗೆ ಏನು ಕಷ್ಟ ಬರಬಾರ್ದು ಆ ರೀತಿ ಬೆಳೆಸೋದಕ್ಕೆ ಹೋಗ್ಬಿಟ್ರಿ. ದೇ ಶುಡ್ ನೋ ಅವ್ರಿಗೆ ಯಾವ ಸಂದರ್ಭಗಳಲ್ಲಿ ಬರುತ್ತೆ, ಯಾವ ಸಂದರ್ಭಗಳಲ್ಲಿ ಏನೇ ಬಂತು ಅಂತ ಹೇಳಿದ್ರು ಅದನ್ನು ಫೇಸ್ ಮಾಡುವಂಥದ್ದನ್ನು ಕಲಿಸ್ಕೊಡ್ರಿ. ನಾವು ನೋಡ್ತಾ ಇದ್ದೇವೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಅವ್ರಿಗೆ ಒಂದು ವೇಳೆ ಆ ಎಕ್ಸ್ಪೀರಿಯೆನ್ಸಲ್ಲಿ ಹಾದೋಗಬೇಕು ಅಂತ ಹೇಳಿದ್ರೆ ಅದನ್ನು ಬಿಟ್ಕೊಡ್ದಲೇ, ಯಾವ ರೀತಿಯಾಗಿ ಗಿವ್ ಅಪ್ ಮಾಡ್ದಲೇ ಫೇಸ್ ಮಾಡಬೇಕು. ಡಿಫಿಕಲ್ಟ್ ಸಿಚುವೇಷನ್ಗಳು ಏನು ಬೇಕಾರಾಗಿರ್ಬೋದು, ಯಾವುದೇ ಸಿಚುವೇಷನ್ಗಳನ್ನೂ ಸಹ ಫೇಸ್ ಮಾಡೋದನ್ನು ನೀವು
ಹೇಳ್ಕೊಡ್ಬೇಕು ಮಕ್ಕಳುಗಳಿಗೆ. ಯಾವುದಾದ್ರು ವ್ಯಕ್ತಿಗಳಿಂದ ಇರ್ಬೋದು, ಸನ್ನಿವೇಶಗಳಿಂದ ಇರ್ಬೋದು, ಸ್ಟಡಿಗಳಿರ್ಬೋದು, ಇಲ್ಲ ಅಂತೇಳಿದ್ರೆ ಯಾವುದೇ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿರ್ಬೋದು, ಏನೇ ಸಂಗತಿಗಳಿರ್ಬೋದು, ಯಾವುದೇ ವಿಷಯಗಳಿರ್ಬೋದು, ಯಾವುದೇ ಆದರೂ ಸರಿ ಅದನ್ನ ಫೇಸ್ ಮಾಡೋದಕ್ಕೆ ಅವ್ರಿಗೆ ನೀವು ಹೇಳ್ಕೊಡ್ಬೇಕು. ಯಾವ ರೀತಿಯಾಗಿ ತಾಳ್ಮೆಯಿಂದಿರಬೇಕು, ಯಾವ ರೀತಿಯಾಗಿ ಈ ತಾಳ್ಮೆಯಿಂದ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಏನು ಬರುತ್ತೆ, ಈ ತಾಳ್ಮೆಯಲ್ಲಿ ನಾವು ಯಾವ ರೀತಿಯಾಗಿ ಹಾದೋಗಬೇಕಾಗಿದೆ, ಇದೆಲ್ಲವನ್ನು ನೀವು ಮಕ್ಕಳುಗಳಿಗೆ ಹೇಳ್ಕೊಡ್ರಿ. ಮಕ್ಕಳಿಗೆ ಯಾವ ಕಷ್ಟನೂ ಬರಬಾರ್ದು, ಯಾವಗಳ ಕಷ್ಟನೂ ಗೊತ್ತಾಗಬಾರ್ದು, ಆ ರೀತಿಯಲ್ಲ. ಮಕ್ಕಳುಗಳಿಗೆ ಡಿಫಿಕಲ್ಟ್ ಸಿಚುವೇಷನ್ಗಳಲ್ಲಿ ಹಾದೋಗೋದನ್ನು ಕಲಿಸಿ ಅವಾಗೇನಾಗುತ್ತೆ ಅಂದರೆ ಅವ್ರಿಗೆ ಸ್ಟ್ರಾಂಗ್ ಆಗ್ತಾರೆ. ಯಾಕಂತೇಳಿದ್ರೆ ಈ ಲೋಕದಲ್ಲಿರುವಂಥವ್ರೆಲ್ಲ ಒಂದೇ ರೀತಿ ಇತ್ತು ಅಂತೇಳಿದ್ರೆ ಬೇರೆ, ಎಲ್ಲರೂ ದಯೆ ತೋರಿಸುವಂಥವ್ರು ಎಲ್ಲ ಸ್ವಭಾವಗಳಿದ್ದರೆ ಓಕೆ. ಆದರೆ ಈ ಲೋಕ ಆ ರೀತಿಯಲ್ಲ. ಈ ಲೋಕದಿಂದ ವ್ಯಕ್ತಿಗಳು ಒಬ್ಬೊಬ್ಬರು ಒಂಥರ ಇರ್ತಾರೆ. ಅವ್ರಗಳ ಮಧ್ಯೆ ನಾವು ಯಾವ ರೀತಿ ಜೀವಿಸಬೇಕಾಗಿದೆ. ಹಾಗಾಗಿ ಆ ಮಕ್ಕಳುಗಳನ್ನು ಸ್ಟ್ರಾಂಗ್ ಮಾಡಿರಿ. ಏನು ಮಾಡಿರಿ, ಅವರ ಮನಸ್ಸುಗಳನ್ನಿದೆ ಅದನ್ನು ಸ್ಟ್ರಾಂಗ್ ಮಾಡಿರಿ. ಅವ್ರಿಗೆ ಪ್ರತಿಯೊಂದು ಸಂಗತಿಗಳನ್ನು ಸಹ ತಿಳಿಸಿ, ಅವ್ರನ್ನ ಟ್ಯೂನ್ ಅಪ್ ಮಾಡಿರಿ, ಅವ್ರನ್ನ ಎಜುಕೇಟ್ ಮಾಡಿರಿ. ಯಾವ ರೀತಿಯಾಗಿ ಫೇಸ್ ಮಾಡಬೇಕಾಗಿದೆ ಅಂತೇಳಿ ಅವ್ರನ್ನ ಎಜುಕೇಟ್ ಮಾಡಿರಿ. ಮತ್ತು ಅವ್ರು ನಿಮ್ಮೊಂದಿಗೆ ಹೇಳ್ಕೊಳ್ಬೇಕು. ಆ ರೀತಿಯಾದಂಥ ಮನಸ್ತತ್ವವನ್ನು ಅವ್ರಿಗೆ ಕಲಿಸ್ಕೊಟ್ರಿ. ಎಲ್ಲ ವಿಷಯಗಳನ್ನು ಅವ್ರು ನಿಮ್ಮೊಂದಿಗೆ ಶೇರ್ ಮಾಡಬೇಕು. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನೀವು ಆ ರೀತಿ ಇದ್ದಾಗ ಏನಾಗುತ್ತೆ ಅಂತೇಳಿ ಮಕ್ಕಳುಗಳು ಶೇರ್ ಮಾಡ್ತಾರೆ. ಮಕ್ಕಳುಗಳು ಎಲ್ಲ ಸಂಗತಿಗಳನ್ನ ಹೇಳ್ಕೊಳ್ತಾರೆ. ಆ ರೀತಿಯ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅದನ್ನು ಸಹ ನೀವು ಇಟ್ಕೊಂಡ್ರೆ ಒಳ್ಳೆಯದು. ನಾವು ನೋಡ್ತೇವೆ, ಈ ತಾಯಂದಿರನ್ನು ನೋಡಬೇಕಾದ್ರೆ ಇವರು ಕ್ಷಮಿಸುವಿಕೆಯನ್ನು ಕಲಿಸ್ಕೊಡ್ಬೇಕು. ಮಕ್ಕಳಿಗೆ ಕ್ಷಮಿಸುವಿಕೆಯನ್ನು ಕಲಿಸ್ಕೊಡ್ಬೇಕು. ಯಾವ ರೀತಿಯಾಗಿ ಗ್ರಡ್ಜಿರ್ಬೋದು, ಕಹಿ ಇರ್ಬೋದು, ಇದನ್ನು ಕಲಿಸ್ಕೊಡೋಕ್ಕೋಗ್ಬಾರ್ದು. ಮಕ್ಕಳುಗಳಿಗೆ ಕ್ಷಮೆಯನ್ನು ಅಂದರೆ ಕ್ಷಮಿಸುವಂಥ ಸ್ವಭಾವವನ್ನು ಕಲಿಸ್ಕೊಡ್ಬೇಕು. ನೋಡ್ರಿ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 20-21 ನೋಡುವಾಗ, 20 ನೋಡುವಾಗ, ಹಾಗಾದರೆ ನಿನ್ನ ವೈರಿ ಹಸಿದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಾಗಾಗಿ ಒಳ್ಳೆದರಿಂದ ಕೆಟ್ಟತನವನ್ನು ಸೋಲಿಸೋದನ್ನು ಕಲಿಸ್ಕೊಡ್ರಿ. ದ್ವೇಷಕ್ಕೆ ಬದಲಾಗಿ ದ್ವೇಷ ಮಾಡೋದು, ಅವ್ರು ಕೆಟ್ಟದ್ದು ಮಾಡಿ ನೀನು ಕೆಟ್ಟದ್ದು ಮಾಡು, ಇದನ್ನು ಕಲಿಸೋದಕ್ಕೆ ಹೋಗ್ಬಿಡ್ರಿ. ಒಳ್ಳೆತನದಿಂದ ಕೆಟ್ಟತನವನ್ನು ಜಯಿಸೋದನ್ನು ಕಲಿಸ್ಕೊಡ್ರಿ. ಮಾತ್ರವಲ್ಲ, ಮಕ್ಕಳುಗಳಿಗೆ ಕರುಣೆ ಸಲ್ಲಿಸೋದನ್ನು ಕಲಿಸ್ಕೊಡ್ರಿ. ತಾಯಂದಿರು ಏನು ಮಾಡಬೇಕು ಅಂತ ಹೇಳಿದ್ರೆ ಥ್ಯಾಂಕ್ಸ್ ಗಿವಿಂಗ್ ಹೇಳೋದನ್ನು ಕಲಿಸ್ಕೊಡ್ಬೇಕು. ಯಾಕಂತೇಳಿದ್ರೆ ಪೌಲನ್ ಸಹ ಹೇಳುವಂಥ ಮಾತು, ಎಲ್ಲ ಸಂದರ್ಭಗಳಲ್ಲಿ ದೇವರಿಗೆ ಕರುಣೆ ಸಲ್ಲಿಸೋದನ್ನು ಕಲಿರಿ ಅಂತೇಳೋದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 107 107 1ನೇ ವಾಕ್ಯ ಈ ರೀತಿಯಾಗಿ ಬರೆದಿದೆ: ಯೆಹೋವನಿಗೆ ಕೃತಜ್ಞತೆ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಅಂತೇಳಿ. ಅದೇ ಪ್ರಕಾರವಾಗಿ ಕೀರ್ತನೆಗಳ ಪುಸ್ತಕ 103 103 ವರ್ಸ್ 2-5 ನೋಡಬೇಕಾದ್ರೆ, ನನ್ನ ಮನೆಗೆ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶಿಯನ್ನು ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುವವನಾಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಅಂತೇಳಿ. ಹಾಲೆಲೂಯ. ನನ್ನ ಮನೆ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳೋದನ್ನು ಕಲಿಸ್ಕೊಡ್ರಿ. ದೇವರಿಗೆ ಪ್ರತಿಯೊಂದು ವಿಷಯಗಳಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಏನಿದೆ ಅದನ್ನು ಕಲಿಸ್ಕೊಡ್ರಿ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಕೊಡ್ತಾರೆ, ಅಪ್ಪ ಅಮ್ಮನ ದುಡ್ಡಿದೆ, ಅಪ್ಪ ಅಮ್ಮ ಮಾಡ್ತಾರೆ ಅನ್ನೋದೆಲ್ಲ ನಾವು ಏನು ಮಾಡ್ತೀವಿ ಅದೆಲ್ಲ ದೇವರಿಂದ ಬಂದಿರುವಂಥದ್ದು, ದೇವ್ರು ನಿಮಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ವಿಷಯಗಳ ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನು ಕಲಿಸ್ಕೊಡ್ರಿ. ಹಾಗೇನಾಗುತ್ತೆ, ಮಕ್ಕಳು ಕೃತಜ್ಞತೆ ಉಳ್ಳವರಾಗಿ ಬೆಳೀತಾರೆ, ನಿಮ್ಮಲ್ಲಿ ಕೃತಜ್ಞತೆ ಉಳ್ಳವರಾಗಿ ಬೆಳೀತಾರೆ, ಮತ್ತು ದೇವರಲ್ಲಿ ಕೃತಜ್ಞತೆ ಉಳ್ಳವರಾಗಿ ಬೆಳೆಯುವಂಥವರಾಗಿದ್ದಾರೆ. ಹಾಲೆಲೂಯ. ಇನ್ನೂ ಅನೇಕ ಸಂಗತಿಗಳಿರುವಂಥದ್ದಾಗಿದೆ, ಆದರೆ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತಾಯಂದಿರ ಕುರಿತು ಬೈಬಲ್ನಲ್ಲಿ ಯಾಕೆ ಬರೆದಿದೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಇದುವರೆಗೂ ನಿಮಗೆ
ವಿವರಿಸಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಅನೇಕ ಸಂದೇಶಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೋಗೋದಾದರೆ ಅದರ ಡಿಸ್ಕ್ರಿಪ್ಷನ್ಸಲ್ಲಿ ನಮ್ಮ ಲಿಂಕ್ಗಳನ್ನು ಸಹ ಹಾಕಿದ್ದೇವೆ. ನೀವು ಕ್ಲಿಕ್ ಮಾಡಿದ್ರೆ ಆ ಸಂದೇಶಗಳನ್ನು ನೀವು ಕೇಳಿಸ್ಕೊಳ್ಬೋದು. ನಿಮ್ಮ ಆತ್ಮಿಕ ಪ್ರಯೋಜನಕರವಾಗಿ ಇದನ್ನು ಉಪಯೋಗ ಮಾಡಿಕೊಳ್ಬೋದು. ಏನಿದೆ ಶಿಷ್ಯತ್ವವನ್ನು ಕುರಿತು ಮತ್ತು ನಂಬಿಕೆಯನ್ನು ಕುರಿತು ಮತ್ತು ಕಾಂಪ್ರಮೈಸ್ ಆಗದೇ ಇರುವಂಥದ್ದನ್ನು ಕುರಿತು, ಪರಿಶುದ್ಧತೆಯನ್ನು ಕುರಿತು, ನಂಬಿಕೆಯನ್ನು ಕುರಿತು ಅನೇಕ ಸಂಗತಿಗಳನ್ನು ನಾವು ಏನು ಮಾಡಿದ್ದೀವಿ, ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ನೀವು ಆ ಲಿಂಕ್ಗಳನ್ನ ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ಯಾವ ಸಂದೇಶ ಕೇಳಬೇಕು ಅಂತಿದ್ರೋ ಆ ಸಂದೇಶವನ್ನು ಕೇಳ್ಬೋದು. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.